ವೀಕ್ಷಕರೇ, ಇವರು ಯಾರೆಂದು ನಿಮಗೆ ತಿಳಿದಿರಬಹುದು. ಇವರು ಡ್ರೋನ್ ಬಾಯ್ ಎಂದು ಪ್ರಖ್ಯಾತ ಗಳಿಸಿರುವ ನಮ್ಮ ಮಂಡ್ಯ ಮೂಲದ ಪ್ರತಾಪ್ ಎಂಎನ್. ಒಂದೆರಡು ದಿನಗಳಿಂದ ಪ್ರಪಂಚಾದ್ಯಂತ ವಿವಿಧ ಡ್ರೋನ್ ಎಕ್ಸ್ಪೋಗಳಲ್ಲಿ ಪ್ರತಾಪ್ ಹಲವಾರು ಚಿನ್ನದ ಪದಕಗಳನ್ನು ಹೇಗೆ ಗೆದ್ದಿದ್ದಾರೆ. ತಮಗೆ 87 ದೇಶಗಳಿಂದ ಕೆಲಸಕ್ಕಾಗಿ ಆಹ್ವಾನಿಸಲಾಗಿದೆ. ಭಾರತೀಯ ಸರ್ಕಾರವನ್ನು ಹೊರತುಪಡಿಸಿ ವಿವಿಧ ದೇಶಗಳ ಸರ್ಕಾರಗಳು ಪ್ರತಾಪ್ಗೆ ಕೆಲಸ ನೀಡಲು ಮುಂದೆ ಬಂದಿದೆ. ಹಾಗೂ ಭಾರತದ ಮೊದಲ ಡ್ರೋನ್ ಅನ್ನು ತಯಾರಿಸಿದ DRDO ಸಂಸ್ಥೆಯಲ್ಲಿ ತಮಗೆ ಕೆಲಸ ನೀಡಬೇಕಾಗಿ ಪ್ರಧಾನಿ ಮೋದಿಯವರು DRDO ಸಂಸ್ಥೆಗೆ ಸೂಚಿಸಿದ್ದಾರೆ ಎಂಬ ಆಧಾರರಹಿತ ವರದಿಗಳ ಬಗ್ಗೆ ನೆಟ್ಟಿಗರಲ್ಲಿ ಅನುಮಾನ ಹುಟ್ಟಿಕೊಂಡಿದೆ. ಮಂಡ್ಯ ಮೂಲದ 22 ವರ್ಷದ ಈ ಡ್ರೋನ್ ಪ್ರತಾಪ್ನ ಕಥೆಗಳು ಹೊಸದೇನಲ್ಲವಾದರೂ ಕಳೆದ 2 ವರ್ಷಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪ್ರತಾಪ್ ಬಗೆಗಿನ ವಿಡಿಯೋಗಳು ವೈರಲ್ ಆಗಿದ್ದವು. ನಮ್ಮ ಭಾರತೀಯರು ಡ್ರೋನ್ ಬಾಯ್ ಎಂದು ಕರೆಸಿಕೊಳ್ಳುವ ಈ ಹುಡುಗನ ವಿಡಿಯೋಗಳನ್ನು, ಈ ಹುಡುಗನ ಬಗ್ಗೆ ಪತ್ರಿಕೆಗಳು ಬರೆದ ಆರ್ಟಿಕಲ್ಗಳನ್ನು ಹಂಚಿಕೊಂಡಿದ್ದರು. ಆದರೆ ಕೆಲವರು ಈ ಪ್ರತಾಪ್ನ ಕಥೆಗಳು ಸ್ಕೂಲ್ ಬಾಯ್ ಸೆಲೆಕ್ಟೆಡ್ ಬೈ ನಾಸಾ ಎಂಬ ಕಥೆಗಳಂತೆಯೇ ಸುಳ್ಳು ಎಂದು ವಾದಿಸುತ್ತಿದ್ದರು. ಡಿಸೆಂಬರ್ 2018ರ ಡೆಕ್ಕನ್ ಹೆರಾಲ್ಡ್ನ ವರದಿಯ ಪ್ರಕಾರ ಜರ್ಮನಿಯ ಹ್ಯಾನೋವರ್ನಲ್ಲಿ ನಡೆದ ಇಂಟರ್ನ್ಯಾಷನಲ್ ಡ್ರೋನ್ ಎಕ್ಸ್ಪೋ 2018ರಲ್ಲಿ ಪ್ರತಾಪ್ ಆಲ್ಬರ್ಟ್ ಐನ್ಸ್ಟೀನ್ ಇನೋವೇಷನ್ ಗೋಲ್ಡ್ ಮೆಡಲನ್ನು ಗೆದ್ದಿದ್ದಾನೆ. ಹಾಗೂ ಹ್ಯಾನೋವರ್ನಲ್ಲಿ ನಡೆದ CEBIT ಡ್ರೋನ್ ಎಕ್ಸ್ಪೋ 2018ರಲ್ಲಿ ಮೊದಲ ಸ್ಥಾನ ಗಳಿಸಿದ್ದರು ಪ್ರತಾಪ್. ಮತ್ತು ಡಿಸೆಂಬರ್ 2017ರಲ್ಲಿ ಜಪಾನ್ನ ಟೋಕಿಯೋದಲ್ಲಿ ನಡೆದ ಇಂಟರ್ನ್ಯಾಷನಲ್ ರೋಬೋಟಿಕ್ ಎಕ್ಸಿಬಿಷನ್ನಲ್ಲೂ ಪ್ರತಾಪ್ ಚಿನ್ನದ ಪದಕವನ್ನು ಗೆದ್ದಿದ್ದರು ಎಂದು ಪತ್ರಿಕೆಗಳು ಬರೆದಿದ್ದವು. ಪ್ರತಾಪ್ಗೆ ಪ್ರಶಸ್ತಿ ನೀಡಿದ ಎಕ್ಸ್ಪೋ ಬಗ್ಗೆ ಇಂಟರ್ನೆಟ್ನಲ್ಲಿ ಹುಡುಕಿದರೆ ಯಾವುದೇ ದಾಖಲೆಗಳು ಸಿಗುವುದಿಲ್ಲ. CEBIT ಒಂದು ಕಂಪ್ಯೂಟರ್ ಎಕ್ಸ್ಪೋ ಆಗಿದ್ದು ಅದು ಜರ್ಮನಿಯ ಹ್ಯಾನೋವರ್ನಲ್ಲಿ ನಡೆಯುತ್ತದೆ. ಆದರೆ CEBITಯಿಂದ ಯಾವುದೇ ಪ್ರತ್ಯೇಕ ಡ್ರೋನ್ ಎಕ್ಸ್ಪೋ ಇದುವರೆಗೂ ನಡೆದಿಲ್ಲ. ಹ್ಯಾನೋವರ್ನಲ್ಲಿ ನಡೆದ ಬೇರೆ ಯಾವುದೇ ಅಂತಾರಾಷ್ಟ್ರೀಯ ಡ್ರೋನ್ ಎಕ್ಸ್ಪೋ ಕುರಿತು ಯಾವುದೇ ವರದಿ ಇಲ್ಲ. ಆದ್ದರಿಂದ ಪ್ರತಾಪ್ ಎಲ್ಲಿ ಭಾಗವಹಿಸಿದರು ಮತ್ತು ಪ್ರಶಸ್ತಿಗಳನ್ನು ಎಲ್ಲಿ ಗೆದ್ದರು ಎಂಬುದು ಸ್ಪಷ್ಟವಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಈ ಪ್ರದರ್ಶನಗಳಲ್ಲಿ ಪ್ರತಾಪ್ ಪ್ರಶಸ್ತಿಗಳನ್ನು ಗೆದ್ದಿರುವುದಕ್ಕೆ ಯಾವುದೇ ದಾಖಲೆಗಳಿಲ್ಲ. CEBIT ಎಕ್ಸ್ಪೋಗಳಲ್ಲಿ CEBIT ಇನೋವೇಷನ್ ಪ್ರಶಸ್ತಿಯನ್ನು ನೀಡಲಾಗಿದ್ದರೂ ಪ್ರತಾಪ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಎಂದು ಇವೆಂಟ್ ವರದಿಗಳು ಲಭ್ಯವಿಲ್ಲ. ಹಿಂದಿನ ಎಲ್ಲ ಎಕ್ಸ್ಪೋಗಳಲ್ಲಿ ಪ್ರಶಸ್ತಿಗಳನ್ನು ಗೆದ್ದವರು ಮೋಟೊರೋಲಾ, ಮೆಕ್ಕಫೆ, ನೋಕಿಯಾ ಮುಂತಾದ ಕಂಪನಿಗಳೇ ಹೊರತು ಯಾವುದೇ ವ್ಯಕ್ತಿಯು ಪ್ರಶಸ್ತಿಯನ್ನು ಗೆದ್ದಿಲ್ಲ. ಅಂತೆಯೇ ಹ್ಯಾನೋವರ್ನಲ್ಲಿ ನಡೆದ ಡ್ರೋನ್ ಎಕ್ಸ್ಪೋಗಳಲ್ಲಿ ಯಾವುದೇ ಆಲ್ಬರ್ಟ್ ಐನ್ಸ್ಟೀನ್ ಇನೋವೇಷನ್ ಪದಕವನ್ನು ನೀಡಲಾಗಿಲ್ಲ. ಆಲ್ಬರ್ಟ್ ಐನ್ಸ್ಟೀನ್ ವರ್ಲ್ಡ್ ಅವಾರ್ಡ್ ಆಫ್ ಸೈನ್ಸ್ ಎಂಬ ಪ್ರಶಸ್ತಿ ಇದೆಯಾದರೂ ವಿಜೇತರ ಪಟ್ಟಿಯಲ್ಲಿ ನಮ್ಮ ಡ್ರೋನ್ ಹುಡುಗನ ಹೆಸರು ಕಾಣಿಸುವುದಿಲ್ಲ ಮತ್ತು ಇದನ್ನು CEBIT ಎಕ್ಸ್ಪೋಗಳು ಸಹ ನೀಡಿಲ್ಲ. ಪ್ರತಾಪ್ ಒಂದು ಚಿನ್ನದ ಪದಕ ಮತ್ತು ಪದಕವನ್ನು CEBIT ನೀಡಿರುವ ಆಲ್ಬರ್ಟ್ ಐನ್ಸ್ಟೀನ್ ಇನೋವೇಷನ್ ಮೆಡಲ್ ಎಂದು ಹೇಳುವ ಪ್ರಮಾಣ ಪತ್ರದೊಂದಿಗೆ ಫೋಟೋ ತೆಗೆದುಕೊಂಡಿದ್ದರೂ CEBIT ಇಂತಹ ಯಾವುದೇ ಪ್ರಶಸ್ತಿಯನ್ನು ನೀಡಿದ ಬಗ್ಗೆ ಎಲ್ಲಿಯೂ ದಾಖಲೆಯಾಗಿಲ್ಲ. ಪ್ರತಾಪ್ MM ಕುರಿತ ವರದಿಗಳ ಪ್ರಕಾರ ಅವರು 2017ರಲ್ಲಿ ಜಪಾನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ರೋಬೋಟ್ ಪ್ರದರ್ಶನದಲ್ಲಿ ರೋಬೋಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಇದಕ್ಕಾಗಿ ಅವರ ಕಾಲೇಜು ಶಿಕ್ಷಕರು ವಿಮಾನದಲ್ಲಿ ಹೋಗುವುದಕ್ಕೆ ಹಣ ಸಹಾಯ ಮಾಡಿದ್ದರು. ಆದರೆ ಟೋಕಿಯೋದಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ರೋಬೋಟ್ ಪ್ರದರ್ಶನವು ವ್ಯಾಪಾರ ಮೇಳವಾಗಿದ್ದು ಅಲ್ಲಿ ರೋಬೋಟ್ಗಳನ್ನು ತಯಾರಿಸುವ ಕಂಪನಿಗಳು ಭಾಗವಹಿಸುತ್ತವೆ. ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳು ತಮ್ಮ ರೋಬೋಟ್ಗಳನ್ನು ಸಹ ಪ್ರದರ್ಶಿಸಲು ಭಾಗವಹಿಸುತ್ತಾರೆ. ಆದರೆ ಈ ಕಾರ್ಯಕ್ರಮದಲ್ಲಿ ಪ್ರತಾಪ್ ತಮ್ಮ ಡ್ರೋನ್ಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದರ ಬಗ್ಗೆ ಯಾವುದೇ ಪುರಾವೆಗಳಿಲ್ಲ ಮತ್ತು ಈ ಸ್ಪರ್ಧೆಯಲ್ಲಿ ಪ್ರತಾಪ್ ಬಹುಮಾನಗಳನ್ನು ಗೆದ್ದ ಬಗ್ಗೆಯೂ ಎಲ್ಲಿಯೂ ದಾಖಲೆಗಳಿಲ್ಲ. ಪ್ರತಾಪ್ ತನ್ನ ಡ್ರೋನ್ ಆವಿಷ್ಕಾರದಿಂದ ಹೆಚ್ಚಿನ ಸಂಖ್ಯೆಯ ಪ್ರಶಸ್ತಿಗಳನ್ನು ಮತ್ತು ಪದಕಗಳನ್ನು ಗೆದ್ದಿದ್ದಾರೆಂದು ವರದಿಯಾಗಿದೆ. ಆದರೆ ಅಂತಹ ಪ್ರಶಸ್ತಿಗಳನ್ನು ಸ್ವೀಕರಿಸುವ ಒಂದೇ ಒಂದು ಫೋಟೋ ಅಥವಾ ವಿಡಿಯೋ ಎಲ್ಲೂ ಇಲ್ಲ. IIT ಮತ್ತು IIMನಲ್ಲಿ ಡ್ರೋನ್ಗಳ ಕುರಿತು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿರುವುದಾಗಿ ಪ್ರತಾಪ್ ಹೇಳಿಕೊಂಡಿದ್ದರು. ಆದರೆ ಅದನ್ನು ಖಚಿತಪಡಿಸುವ ಯಾವುದೇ ಡಾಕ್ಯುಮೆಂಟ್ಗಳು ಲಭ್ಯವಿಲ್ಲ. ಡ್ರೋನ್ ಹುಡುಗನ ಹೆಚ್ಚಿನ ಅಂತರ್ಜಾಲದ ಆರ್ಟಿಕಲ್ಗಳು ಡಿಸೆಂಬರ್ 2019ರಲ್ಲಿ ಪ್ರಕಟವಾದ ಈಡೆಕ್ಸ್ ಲೈವ್ ವರದಿಯನ್ನು ಆಧರಿಸಿವೆ. ಈಡೆಕ್ಸ್ ಲೈವ್ ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ನ ಒಂದು ಇನಿಷಿಯೇಟಿವ್. ಇದು ಪ್ರತಾಪ್ ಅವರು ಒಂದು ಡ್ರೋನ್ ಪಕ್ಕದಲ್ಲಿ ನಿಂತಿರುವ ಒಂದು ಫೋಟೋವನ್ನು ತನ್ನ ಆರ್ಟಿಕಲ್ನಲ್ಲಿ ಹಾಕಿತ್ತು. ಈ ಫೋಟೋವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ACSL ಎಂಬ ಬ್ರ್ಯಾಂಡಿಂಗ್ ಇರುವುದನ್ನು ಸಾಕಷ್ಟು ಕಡೆ ನೋಡಬಹುದು. ಈ ACSL ಜಪಾನಿನ ಕಂಪನಿಯಾಗಿದೆ.
ಅದು ಮಾನವರಹಿತ ವೈಮಾನಿಕ ವಾಹನಗಳು ಅಥವಾ ಡ್ರೋನ್ಗಳನ್ನು ತಯಾರಿಸುತ್ತವೆ. ಸ್ವಲ್ಪ ಅಂತರ್ಜಾಲದಲ್ಲಿ ಹುಡುಕಾಟ ನಡೆಸಿದರೆ ಇದು ACSL ತಯಾರಿಸಿದ PF1 ಡ್ರೋನ್ ಎಂದು ತಿಳಿಯಬಹುದು. ಮತ್ತು ಇದು ಡ್ರೋನ್ ಹುಡುಗ ಮರುಬಳಕೆಯ ಭಾಗಗಳಿಂದ ಮಾಡಿದ ಡ್ರೋನ್ ಅಲ್ಲ ಎಂಬುದು ಸಹ ತಿಳಿಯುತ್ತದೆ. ACSL ಕಂಪನಿ ಪ್ರದರ್ಶಿಸಿದ ಯಾವುದೋ ಒಂದು ಎಕ್ಸ್ಪೋದಲ್ಲಿ ಪ್ರತಾಪ್ ACSL ಡ್ರೋನ್ ಪಕ್ಕದಲ್ಲಿ ನಿಂತು ಫೋಟೋ ತೆಗೆಸಿಕೊಂಡಿದ್ದರು. ಹಾಗೆ ಇದೇ ACSL ಕಂಪನಿಯ ಮತ್ತೊಂದು ಡ್ರೋನ್ ಪಕ್ಕದಲ್ಲಿಯೂ ಸಹ ನಿಂತು ಫೋಟೋ ಕ್ಲಿಕ್ಕಿಸಿ ಅದು ತಾವು ಅಭಿವೃದ್ಧಿಪಡಿಸಿರುವ ಡ್ರೋನ್ ಎಂದು ಹೇಳಿಕೊಂಡಿದ್ದರು ಎನ್ನಲಾಗುತ್ತಿದೆ. ಪ್ರತಾಪ್ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆಯೇ ಅಥವಾ ನಿಮ್ಮ ಕಂಪನಿಗಾಗಿ ಡ್ರೋನ್ಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆಯೇ ಎಂದು ತಿಳಿಯಲು ಒಬ್ಬ ರೆಡ್ಡಿಟ್ ಬಳಕೆದಾರರು ACSLಗೆ ಇಮೇಲ್ ಕಳುಹಿಸಿದ್ದರು. ಇದಕ್ಕೆ ಉತ್ತರವಾಗಿ ಕಂಪನಿಯು ಯಾವುದೇ ಡ್ರೋನ್ ಅಭಿವೃದ್ಧಿಯಲ್ಲಿ ಪ್ರತಾಪ್ ಎಂದಿಗೂ ಭಾಗಿಯಾಗಿಲ್ಲ ಎಂದು ಕಂಪನಿ ಸ್ಪಷ್ಟವಾಗಿ ಹೇಳಿದೆ. ಅವರು ಇಮೇಲ್ ಸ್ವೀಕರಿಸುವ ಮೊದಲು ಇದರ ಬಗ್ಗೆ ಸಹ ಅವರಿಗೆ ತಿಳಿದಿರಲಿಲ್ಲ ಎಂದು ಕಂಪನಿ ಹೇಳಿದೆ. ಪ್ರತಾಪ್ ಅವರೊಂದಿಗೆ ಫೋಟೋದಲ್ಲಿ ಕಂಡುಬರುವ PF1 ಡ್ರೋನ್ ಅನ್ನು ACSL ಕಂಪನಿಯೇ ಅಭಿವೃದ್ಧಿಪಡಿಸಲಾಗಿದ್ದು ಇದರ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಪೇಟೆಂಟ್ ಮತ್ತು ಈ ಡ್ರೋನ್ಗೆ ಸಂಬಂಧಪಟ್ಟ ಹಕ್ಕುಗಳು ACSL ಬಳಿ ಇದೆ ಎಂದು ಕಂಪನಿ ಸ್ಪಷ್ಟಪಡಿಸಿದೆ. ಎಲೆಕ್ಟ್ರಾನಿಕ್ ತ್ಯಾಜ್ಯವನ್ನು ಬಳಸಿಕೊಂಡು 600 ಡ್ರೋನ್ಗಳನ್ನು ತಯಾರಿಸಿದ್ದರೂ ಡ್ರೋನ್ ಬಾಯ್ ತಯಾರಿಸಿದ ಡ್ರೋನ್ಗಳ ಒಂದೇ ಒಂದು ಫೋಟೋ ಅಥವಾ ವಿಡಿಯೋ ಕೂಡ ಇಂಟರ್ನೆಟ್ನಲ್ಲಿ ಏಕೆ ಲಭ್ಯವಿಲ್ಲ ಎಂಬುದು ದೊಡ್ಡ ಆಶ್ಚರ್ಯ. ಈಡೆಕ್ಸ್ ಲೈವ್ ಆರ್ಟಿಕಲ್ನ ಪ್ರಕಾರ 2019ರಲ್ಲಿ ಕರ್ನಾಟಕದಲ್ಲಿ ಸಂಭವಿಸಿದ ಪ್ರವಾಹದಲ್ಲಿ ಡ್ರೋನ್ ಪ್ರತಾಪ್ ತಮ್ಮ ಡ್ರೋನ್ ಮೂಲಕ ಹಾನಿಗೊಳಗಾದವರಿಗೆ ಆಹಾರ ಮತ್ತು ಪರಿಹಾರ ಸಾಮಗ್ರಿಗಳನ್ನು ವಿತರಿಸಿದರು ಎಂದು ವರದಿಯಾಗಿತ್ತು. ಆದರೆ ಪ್ರತಾಪ್ ಕಂಡುಹಿಡಿದಿರುವ ಡ್ರೋನ್ನ ರಿಮೋಟ್ ನೋಡಿದರೆ ಈ ಡ್ರೋನ್ಗಳು ಆಹಾರ ಮತ್ತು ಪರಿಹಾರ ಸಾಮಗ್ರಿಗಳನ್ನು ವಿತರಿಸಲು ಯೋಗ್ಯವಾದ ಡ್ರೋನ್ ಅಲ್ಲ. ಹಾಗೂ ಈ ಡ್ರೋನ್ ಯಾವುದೋ ಒಂದು ಕಂಪನಿ ತಯಾರಿಸಿದ ಡ್ರೋನ್ ಆಗಿದ್ದು ಇದನ್ನು ವೇಸ್ಟ್ ಬಳಸಿ ತಯಾರಿಸಿದ ಡ್ರೋನ್ ಅಲ್ಲ. ಹಾಗೆ ಪ್ರತಾಪ್ ಕಂಡುಹಿಡಿದಿರುವ ರಿಮೋಟ್ ಕೂಡ ಯುನಿಕ್ ಟೈಫೂನ್ H+ ಡ್ರೋನ್ನ ರಿಮೋಟ್ಗೆ ಹೋಲಿಕೆಯಾಗುವುದನ್ನು ಗಮನಿಸಬಹುದು. ಸಾಮಾನ್ಯವಾಗಿ ದೋಣಿ ಮತ್ತು ಹೆಲಿಕಾಪ್ಟರ್ಗಳನ್ನು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಸಾಮಗ್ರಿಗಳನ್ನು ವಿತರಿಸಲು ಬಳಸಲಾಗುತ್ತದೆ. ಆದರೆ ಡ್ರೋನ್ಗಳನ್ನು ಬಳಸಲಾಗುವುದಿಲ್ಲ. ಪ್ರವಾಹದಂತಹ ವಿಪತ್ತುಗಳ ಸಂದರ್ಭದಲ್ಲಿ ಪರಿಹಾರ ಕಾರ್ಯಾಚರಣೆಯಲ್ಲಿ ಡ್ರೋನ್ಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಹಾನಿ ವ್ಯಾಪ್ತಿಯ ವೈಮಾನಿಕ ಮೌಲ್ಯಮಾಪನ, ಪ್ರವಾಹದಲ್ಲಿ ಸಿಲುಕಿದ ಜನರನ್ನು ಪತ್ತೆ ಮಾಡುವುದು ಇತ್ಯಾದಿಗಳಲ್ಲಿ ಡ್ರೋನ್ಗಳನ್ನು ಬಳಸಲಾಗುವುದಷ್ಟೇ. ಸೂಡಾನ್ನಲ್ಲಿ 8 ವರ್ಷದ ಹುಡುಗಿಗೆ ವಿಷದ ಹಾವೊಂದು ಕಡಿದಾಗ ತಮ್ಮ ಡ್ರೋನ್ ಮೂಲಕ 8.5 ನಿಮಿಷಗಳಲ್ಲಿ ಆಂಟಿವೆನಮ್ ಔಷಧಿಯನ್ನು ತಲುಪಿಸಿದ್ದರು ಎಂದು ಹೇಳಿಕೊಂಡಿದ್ದರು ಪ್ರತಾಪ್. ಬ್ಲ್ಯಾಕ್ ಮ್ಯಾಂಬಾ ಎಂಬ ಹಾವು ಕಡಿದರೆ ಕೇವಲ 15 ನಿಮಿಷಗಳಷ್ಟೇ ಕಡಿಸಿಕೊಂಡವನು ಬದುಕುವುದು ಎಂದು ಸಹ ಹೇಳಿದ್ದರು ಪ್ರತಾಪ್. ಗಂಟೆಗೆ 280 ಕಿಲೋಮೀಟರ್ ತಲುಪುವ ತಮ್ಮ ಈಗಲ್ 2.8 ಡ್ರೋನ್ ಅನ್ನು ಈ ಕಾರ್ಯಾಚರಣೆಗೆ ಬಳಸಿದ್ದಾಗಿ ಹೇಳಿಕೊಂಡಿದ್ದರು. ಹಾಗೆಯೇ ರಸ್ತೆ ಮಾರ್ಗವಾಗಿ ಹೋದರೆ 10 ಗಂಟೆಗಳು ಬೇಕಾಗುತ್ತದೆ ಎಂದು ಕೂಡ ಹೇಳಿದ್ದರು. ಹುಡುಗಿ ಇರುವ ಜಾಗಕ್ಕೆ ರಸ್ತೆ ಮಾರ್ಗವಾಗಿ ಹೋಗುವುದಾದರೆ 10 ಗಂಟೆಗಳು ಬೇಕಾಗುತ್ತದೆ. ಅಂದರೆ ಆ ಸ್ಥಳವು ಸುಮಾರು 400ರಿಂದ 500 ಕಿಲೋಮೀಟರ್ ದೂರದಲ್ಲಿದೆ. ಪ್ರತಾಪ್ನ ಡ್ರೋನ್ ಗಂಟೆಗೆ 280 ಕಿಲೋಮೀಟರ್ ಚಲಿಸಬಲ್ಲದು. ಅಂದರೆ ಹುಡುಗಿ ಇರುವ ಜಾಗಕ್ಕೆ ಈ ಡ್ರೋನ್ ಹೋಗಬೇಕಾದರೆ 1.5ರಿಂದ 2 ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ. ಹೀಗಿರುವಾಗ ಕೇವಲ 8.5 ನಿಮಿಷದಲ್ಲಿ ಇವನ ಡ್ರೋನ್ 400ರಿಂದ 500 ಕಿಲೋಮೀಟರ್ ದೂರ ಹೇಗೆ ಚಲಿಸಿತು ಎಂಬುದೇ ಆಶ್ಚರ್ಯ. ಅಲ್ಲದೆ ಪ್ರತಾಪ್ನ ಈಗಲ್ 2.8 ಡ್ರೋನ್ ಏರೋಬೋಟಿಕ್ಸ್ 7 ಸಂಸ್ಥೆಯ CEO ಗುಜರಾತ್ನ 17 ವರ್ಷದ ಹರ್ಷವರ್ಧನ್ ಸಿಂಗ್ ಝಾಲಾ ಎಂಬ ಹುಡುಗ ತಯಾರಿಸಿದ ಈಗಲ್ A7 ಡ್ರೋನ್ಗೆ ಹೋಲಿಕೆಯಾಗುತ್ತದೆ. ಕೊನೆಯಲ್ಲಿ ಡ್ರೋನ್ ವಿಜ್ಞಾನಿ ಪ್ರತಾಪ್ NM ಯಾವುದೇ ಡ್ರೋನ್ ತಯಾರಿಸಿದ ಯಾವುದೇ ಪ್ರಶಸ್ತಿ ಮತ್ತು ಪದಕವನ್ನು ಗೆದ್ದ ಯಾವುದೇ ಪುರಾವೆಗಳಿಲ್ಲ. ಪ್ರತಾಪ್ ಗೆದ್ದ ಪ್ರಶಸ್ತಿಗಳು ಮತ್ತು ಪದಕಗಳು ವಾಸ್ತವದಲ್ಲಿ ಅಸ್ತಿತ್ವದಲ್ಲಿಲ್ಲ. ಪ್ರತಾಪ್ ಅವರ ಸಾಧನೆಗಳಿಗೆ ಸಂಬಂಧಿಸಿದಂತೆ ಹಲವಾರು ಅನುಮಾನಗಳಿವೆ ಮತ್ತು ಮುಖ್ಯವಾಗಿ ಇವನು ಹೇಳುವ ಕಥೆಗಳು ಮತ್ತೊಂದು ಡ್ರೋನ್ ಹುಡುಗನ ಕಥೆಗೆ ಗಮನಾರ್ಹವಾಗಿ ಹೋಲುತ್ತದೆ. ಈಗಾಗಲೇ ಪ್ರತಾಪ್ ಈ ವಿಷಯದ ಕುರಿತು ಹೇಳಿಕೆ ನೀಡಿದ್ದು ಇನ್ನು 4 ದಿನಗಳಲ್ಲಿ ತಮ್ಮ ಮೇಲೆ ಮಾಡಲಾಗಿರುವ ಆಪಾದನೆಗಳನ್ನು ಸುಳ್ಳು ಎಂದು ನಿರೂಪಿಸುವುದಾಗಿ ಹೇಳಿದ್ದಾರೆ. ಒಂದು ವೇಳೆ ಪ್ರತಾಪ್ ಅವರ ಮೇಲಿನ ಆರೋಪಗಳು ನಿಜವಾದರೆ ಬೇರೆ ರಾಜ್ಯಗಳ ದೇಶಗಳ ಮುಂದೆ ಕರ್ನಾಟಕದ ಮಾನವು ಹರಾಜಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸ್ನೇಹಿತರೆ, ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ವಾಟ್ಸಪ್ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.